Yes, welcome to Classic Education YouTube channel. Myself Bhimareddy S Mudanor. ಸರಿ, ಇವತ್ತ ಯಾವ್ದಪ್ಪ ಅಂತಂದ್ರೆ ಈ ಮುಂಬರ್ತಕ್ಕಂಥ ನೇಮಕಾತಿಗಳ ಕುರಿತು ಒಂದ್ ಸ್ವಲ್ಪ ಮಾತನಾಡ್ತಾ ಬರೋಣದಿಕ್ಕ. ಈ ಮುಂಬರ್ತಕ್ಕಂಥ ನೇಮಕಾತಿಗಳು ಇಷ್ಟು ದಿನ ಈ ಒಳ ಮೀಸಲಾತಿ ಕುರಿತಾಗಿ ಅದನ್ನ ಸ್ವಲ್ಪ ಡಿಲೇ ಆಗ್ತಾ ಬರ್ತಾ ಇತ್ತು. ಹಾಗಾದ್ರೆ ಇತ್ತೀಚೆಗೆ ಆಗಸ್ಟ್ 4ನೇ ತಾರೀಕು ಏಕ ಸದಸ್ಯ ಪೀಠ ಅದಕ್ಕೆ ರಿಟೈರ್ಡ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ಕೂಡ ಪ್ರಸ್ತುತ ಏನ್ ಮಾಡ್ತಾ ಇದ್ದಾರೆ, ಆ ಒಳ ಮೀಸಲಾತಿಯ ಹಂಚಿಕೆಯನ್ನು ಕೂಡ ಅದು ಪೂರ್ಣ ಹಂತದಲ್ಲಿ ಗೊಂಡಿದ್ದು ಈಗ ಅದರ ಅನುಗುಣವಾಗಿ ಹೊಸ ನೇಮಕಾತಿಗಳನ್ನ ಈಗ ಹೊರಡಿಸ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಹಾಗಾದ್ರೆ ಪ್ರಸ್ತುತ ಈ ಹೊಸ ನೇಮಕಾತಿಗಳು ಹೊರಡಿಸೋಕ್ಕಿಂತ ಮುಂಚೆ ಯಾವ ರೀತಿ ನೇಮಕಾತಿಗಳ ಆಧಾರದ ಮೇಲೆ ಹೊರಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳೋಣದಿಕ್ಕ. ಸೊ ಈಗ ನೋಡಿ, ಈ ಮೀಸಲಾತಿ ಹಂಚಿಕೆ ಸ್ಪಷ್ಟೀಕರಣ ಈಗ ಒಳ ಮೀಸಲಾತಿಗೆ ಅನುಗುಣವಾಗಿ ಇಷ್ಟು ದಿನ ಆಗ್ತಕ್ಕಂಥ ನೋಟಿಫಿಕೇಶನ್ ತಡೆ ಹಿಡಿಯಲಾಗ್ತಾ ಬಂದಿತ್ತು. ಈಗ ಅದನ್ನ ವರದಿ ಕೂಡ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ಸರ್ಕಾರ ಹಂತದಲ್ಲಿ ಕೂಡ ಅದನ್ನ ವಿವಿಧ ಹಂತಗಳಲ್ಲಿ ಕೂಡ ಅದನ್ನ ವಿಶ್ಲೇಷಣಾತ್ಮಕವಾಗಿ ಅದನ್ನ ಸದನದಲ್ಲಿ ಕೂಡ ಚರ್ಚಿಸಿ ಅದರ ಅನುಗುಣವಾಗಿ ಒಂದು ಈ ರೋಸ್ಟರ್ ಪದ್ಧತಿಯನ್ನು ನಿರ್ಮಾಣ ಮಾಡ್ಲಾಗ್ತಾ ಬಂದಿದೆ ಅದಕ್ಕೆ. ಸೊ ಇಲ್ಲಿ ಈ ಮೀಸಲಾತಿಗಳನ್ನ ಇರ್ತಕ್ಕಂಥ ಮೀಸಲಾತಿಗಳು ಯಾವ ರೀತಿ ಕೊಡ್ಲಾಗ್ತಾ ಬಂದಿದೆ ಅಂದ್ರೆ ಯಾವ್ಯಾವ ಈ ಕೆಟಗರಿಗಳಿಗೆ ಎಷ್ಟೆಷ್ಟು ಮೀಸಲಾತಿ ಅಂತ ನೋಡಿ. ನಾವು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಉಪಜಾತಿಗಳು ಏನೇ ಇರಲಿ, ಬಟ್ ಆ ಉಪಜಾತಿಗಳು ಒಳಗೊಂಡಂತೆ ಆ ಒಂದು ಜಾತಿಗೆ ಕೋಡ್ ಕೊಟ್ಟಿರ್ತಾರೆ. ಹಾಗಾದ್ರೆ ಪ್ರವರ್ಗ 1, ಈ ಪ್ರವರ್ಗ 1 ಅಂತ ಬಂದಾಗ ಈ ಪ್ರವರ್ಗ 1ರಲ್ಲಿ ಇಲ್ಲಿ ಏನಾಗ್ತಾ ಬಂದಿತ್ತಲ್ಲ ಅದಕ್ಕ ನಮಗೆ ಎಷ್ಟಪ್ಪ ಅಂತಂದ್ರೆ 4 ಅಂದ್ರೆ ಒಟ್ಟು 100 ಪೋಸ್ಟ್ಗಳಲ್ಲಿ 4% ಮೀಸಲಾತಿಯಲ್ಲಿ ಕೊಡ್ತಾ ಬಂದಿದೆ. ಆಮೇಲೆ ಪ್ರವರ್ಗ 2A ಅಂದ್ರೆ ಪ್ರವರ್ಗ 1 ಪ್ರವರ್ಗ 2A 2ನಲ್ಲಿ 15% ಮೀಸಲಾತಿ ಕೊಟ್ಟಿದೆ. ಅಂದ್ರೆ ಇದ್ರೊಳಗಡೆ ಅನೇಕ ವಿವಿಧ ಈ ಉಪಜಾತಿಗಳು ಕೂಡ ಒಳಗೊಂಡಂತೆ ಆ ಜಾತಿಯ ಗಣತಿಯ ಅವರ ಜನಸಂಖ್ಯೆ ಆಧಾರಿತವಾಗಿ ನಮ್ಮ ಕರ್ನಾಟಕ, ಇದು ಕೇವಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸಂಬಂಧಿಸಲ್ಪಟ್ಟಿರುವಂತದ್ದು, ಕೇಂದ್ರ ಸರ್ಕಾರಕ್ಕೆ ಅಲ್ಲ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಹುದ್ದೆಗಳಿಗೆ ಅನುಗುಣವಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಪ್ರವರ್ಗ 1 ಅಂತಂದ್ರೆ 4% ಮೀಸಲಾತಿ ಕೊಡ್ಲಾಗ್ತಾ ಬಂದದ. ಆಮೇಲೆ ಪ್ರವರ್ಗ 2A ಅಂತ ಬಂದಾಗ 15% ಮೀಸಲಾತಿ ಕೊಟ್ಟಿದೆ. ಆಮೇಲೆ 2B ಅಂತ ಬಂದಾಗ 4% ಮೀಸಲಾತಿ ಕೊಟ್ಟಿದೆ. ಆಮೇಲೆ ಪ್ರವರ್ಗ 3A ಅಂತ ಬಂದಾಗ 4% ಮೀಸಲಾತಿ ಕೊಟ್ಟಿದೆ. ಆಮೇಲೆ 3B ಅಂತಂದಾಗ 5% ಮೀಸಲಾತಿ ಕೊಟ್ಟಿದೆ. ಪರಿಶಿಷ್ಟ ಜಾತಿ ಪ್ರವರ್ಗ 1 ಅಂತ ಕರಿತಾ ಬರ್ತೀವಿ ಇಲ್ಲಿಗೆ, ಅಲ್ಲಿ 6% ಮೀಸಲಾತಿ ಕೊಟ್ಟಿದೆ. ಅಂದ್ರೆ ಪರಿಶಿಷ್ಟ ಜಾತಿ ಪ್ರವರ್ಗ B ಅಂದ್ರೆ ಇತ್ತೀಚೆಗೆ ಈ ನಾಗಮೋಹನ್ ದಾಸ್ನ ವರದಿ ಅನುಗುಣವಾಗಿ ಅದಕ್ಕೆ ಎಡ ಸಮುದಾಯ ಬಲ ಸಮುದಾಯ ಅಂತ ಕೊಟ್ಟಿದ್ರು, ಅದಕ್ಕೆ A ಮತ್ತು B ಅಂತ ಕೊಡ್ಲಾಗ್ತಾ ಬಂದಿತ್ತಲ್ಲ ಅದಕ್ಕೆ. ಹಾಗೆ ಪರಿಶಿಷ್ಟ ಜಾತಿ ಪ್ರವರ್ಗ 1, ಪರಿಶಿಷ್ಟ ಜಾತಿ ಪ್ರವರ್ಗ B, ಪ್ರವರ್ಗ A ಮತ್ತು B ಅಂತ ಮಾಡಿ ಅಲ್ಲಿ ನೋಡ್ರೆ 6 ಮತ್ತು 6 ಆಗಿ ಡಿವೈಡ್ ಮಾಡ್ಲಾಗ್ತಾ ಬಂದಿತ್ತು ಅದಕ್ಕೆ. ಸರಿ, ಆಮೇಲೆ ಪರಿಶಿಷ್ಟ ಜಾತಿ ಪ್ರವರ್ಗ C ಅಂತ ಬಂದಾಗ ಅಲ್ಲಿ 5% ಮೀಸಲಾತಿ ಏನಾಗಿದೆ ಅದಕ್ಕೆ ಕೊಡ್ಲಾಗ್ತಾ ಬಂದಿತ್ತು ಅದಕ್ಕೆ. ಸರಿ, ಆಮೇಲೆ ಪರಿಶಿಷ್ಟ ಪಂಗಡ ಅಂತೇಳಿ 7 ಪರಿಶಿಷ್ಟ ಪಂಗಡ ಅಂತೇಳಿ ಅಲ್ಲಿ ಏನ್ ಮಾಡ್ತಾ ಬಂದಿದ್ದಕ್ಕೆ 7% ಮೀಸಲಾತಿ ಕೊಡ್ತಾ ಬಂದಿತ್ತು ಅದಕ್ಕೆ. ಸೊ ಇಷ್ಟೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸಿಸ್ತಕ್ಕಂತಹ ವಿವಿಧ ಜಾತಿಯ ಅನುಗುಣವಾಗಿ ಅದಕ್ಕೆ ಜಾತಿಗಳು ಮತ್ತು ಅದರೊಳಗಡೆ ಬರ್ತಕ್ಕಂಥ ಉಪಜಾತಿಗಳನ್ನ ಆ ಜಾತಿ ಮತ್ತು ಉಪಜಾತಿಗಳನ್ನ ಅದನ್ನ ನಿರ್ದಿಷ್ಟವಾಗಿ ಕೊಟ್ಟು ಅದರೊಳಗಡೆ ಈ ರೀತಿ ವಿಂಗಡಣೆ ಮಾಡ್ಲಾಗ್ತಾ ಬಂದೈತೆ ಅದಕ್ಕೆ. ಇಷ್ಟು ವಿಂಗಡಣೆ ಮಾಡಿ ಅವುಗಳನ್ನ ಇಷ್ಟು 6 ಜಾತಿಯ ಜನಸಂಖ್ಯೆಯ ಆಧಾರಿತವಾಗಿ ಮತ್ತು ಅವರು ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ತುಳಿತಕ್ಕೊಳಗಾಗಿರ್ತಕ್ಕಂಥ ಆಧಾರದ ಮೇಲೆ ಅಲ್ಲಿ ಏನ್ ಮಾಡ್ತಾ ಬಂದ್ರೆ ಅದಕ್ಕೆ ಈ ಉಪಜಾತಿಗಳನ್ನು ಸೇರಿಕೊಂಡಂತೆ ರೋಸ್ಟರ್ ಪದ್ಧತಿಯನ್ನು ಪ್ರಸ್ತುತ ಈ ರೀತಿ ಇದನ್ನ ತಯಾರಿಸಲಾಗ್ತಾ ಬಂದಿದೆ ಅದಕ್ಕೆ. ಇದು ಇತ್ತೀಚೆಗೆ ಆಗಸ್ಟ್ 4ನೇ ತಾರೀಕು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿ ಆಧಾರಿತವಾಗಿ ಕೊಡ್ಲಾಗ್ತಾ ಬಂದಿತ್ತು ಅದಕ್ಕೆ. ಸೊ ಇಷ್ಟೆಲ್ಲ ಕೊಟ್ಟು ಇನ್ನು ಏನು ಉಳಿದಿರ್ತಕ್ಕಂಥ ಭಾಗ ಇದೇನಿದಿಲ್ಲ ಅದು 44%, ಅಂದ್ರೆ 44% ಸಾಮಾನ್ಯ ಅರ್ಹತೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿ GM ಕೋಟಾ ಅಂತ ಏನ್ ಕರಿತಾ ಬರ್ತಿರೋದಕ್ಕೆ. ಈ GM ಕೋಟಾದಲ್ಲಿ 44 ಗೊತ್ತಿರಲಿ. GM ಕೋಟದಲ್ಲಿ 44 ಅಂತಂದ್ರೆ ಈ ಜಾತಿ ಮತ್ತು ಈ ಕೆಟಗರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಕೆಟಗರಿಯಲ್ಲಿಯೂ ಕೂಡ ಪೈಪೋಟಿ ಮಾಡಬಹುದು ಮತ್ತು ಇದು ಕಾಮನ್ ಇವರನ್ನು ಒಳಗೊಂಡಂತೆ ಮತ್ತು ಇದರಲ್ಲಿ ಯಾರು ಸೇರ್ಪಡೆಗೊಂಡಿರೋದಿಲ್ಲೋ ಅವರನ್ನು ಒಳಗೊಂಡಂತೆ ಅವ್ರಿಗೆ 44% ಮೀಸಲಾತಿ ಕೊಡ್ತಾ ಬಂದಿತ್ತಿಲ್ಲ ಅದಕ್ಕೆ. ಸೊ ಸಾಮಾನ್ಯವಾಗಿ ಇದರಲ್ಲಿ ಕಟ್ ಆಫ್ ಜಾಸ್ತಿ ನಿಲ್ತಾ ಬರ್ತದೆ. ಆಮೇಲೆ ಸಮ್ ಟೈಮ್ಸ್ ಏನಾಗುತ್ತಾ, ಕಟ್ ಆಫ್ ಈ ಕೆಟಗರಿಗಿಂತ ಕಟ್ ಆಫ್ ಹೆಚ್ಚು ನಿಲ್ತಾ ಬಂತು ಅಂದ್ರೆ ಅದು GM ನಲ್ಲಿ ನಿಲ್ತಾ ಬರ್ತೈತೆ ಅದಕ್ಕೆ. ಆಮೇಲೆ ಅಲ್ಲಿ ಕಟ್ ಆಫ್ ನಮ್ ಕೆಟಗರಿ ಕಟ್ ಆಫ್ ಎಷ್ಟಿತ್ತಪ್ಪ ಅಂತಂದ್ರೆ GM ನಲ್ಲಿ ನೀವು ಹೈಯೆಸ್ಟ್ ಕೆಟಗರಿ ತಗೊಂಡ್ರೆ ಇಷ್ಟೊಳಗಡೆ ನೀವು ಏನ್ ಮಾಡ್ತೀವಿ ಗೊತ್ತಾ, ನಿಮ್ ಕೆಟಗರಿ ಮೀರಿ ನೀವು ಹೈಯೆಸ್ಟ್ ಸ್ಕೋರ್ ತಗೊಂಡ್ರೆ ಯು ಆರ್ ಸೆಲೆಕ್ಟೆಡ್ ಫಾರ್ GM. ಅಥವಾ ಅದ್ರ ಕೆಳಗಡೆ ಬಂದು ನಿಮ್ ಕೆಟಗರಿ ಹಂತದೊಳಗಡೆ ನಿಮ್ಮ ಪೋಸ್ಟ್ ಆ ಕೆಟಗರಿ ಹಂತದೊಳಗೆ ಬಂದ್ರೆ ಅದ್ರೊಳಗೆ ಸೆಲೆಕ್ಟ್ ಆಗ್ಬೋದಿಲ್ಲ ಅದಕ್ಕೆ.
ಸೊ ಹೀಗಿರ್ತಕ್ಕಂತ ಇದು ಯಾವ್ದಪ್ಪ ಅಂದ್ರೆ ಮೀಸಲಾತಿ ಹಂಚಿಕೆ ಸ್ಪಷ್ಟೀಕರಣಗೊಂಡಿರ್ತಕ್ಕಂತಹ ಇತ್ತೀಚೆಗೆ ಸಲ್ಲಿಸಿರ್ತಕ್ಕಂಥ ವರದಿಯ ಆಧಾರಿತವಾಗಿ ಇಲ್ಲಿ ಇದನ್ನ ಡಾಟಾ ತೆಗೆದುಕೊಳ್ಳಲಾಗ್ತಾ ಬಂದಿದ್ದಕ್ಕೆ ಮತ್ತೆ ಇದರೊಳಗಡೆ ರೋಸ್ಟರ್ ಪದ್ಧತಿ ಉಪಜಾತಿಗಳಿಗೆ ಅನುಗುಣವಾಗಿರ್ತಕ್ಕಂಥ ರೋಸ್ಟರ್ ಪದ್ಧತಿಯನ್ನು ಮಾಡಿಕೊಂಡು ಅಲ್ಲಿ ಯಾವ್ಯಾವ ವಿಶೇಷವಾಗಿರ್ತಕ್ಕಂಥ ಉಪಜಾತಿಗಳಿಗೆ ಅದರಲ್ಲಿ ಎಷ್ಟೆಷ್ಟು ಪೋಸ್ಟ್ ಅಂತ ಡಿವೈಡೇಷನ್ ಮಾಡ್ಲಾಗ್ತಾ ಬಂದಿರ್ತದೆ ಅದಕ್ಕೆ. ಸೊ ಇಷ್ಟು ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಸ್ಪಷ್ಟೀಕರಣದ ಒಳ ಮೀಸಲಾತಿ ಹಂಚಿಕೆ ಕೊಟ್ಟಿರ್ತಕ್ಕಂಥ ಸ್ಪಷ್ಟೀಕರಣದ ಒಂದು ಚಾರ್ಟ್ ಔಟ್ ಇಲ್ಲಿ ಹಾಕ್ತಾ ಬಂದ್ರೆ ಇದೇ ರೀತಿ ಕೊಡ್ಲಾಗ್ತಾ ಬರ್ತದೆ ಅದಕ್ಕೆ. ಸರಿ, ಇದು ಯಾಕಪ್ಪ ಅಂತಂದ್ರೆ ಮುಂಬರ್ತಕ್ಕಂತಹ ನೇಮಕಾತಿಗಳು ಯಾವ ಇದಾವೆ ಅದ್ರಾಗ ವಿಶೇಷವಾಗಿ ತುಂಬಾ ಜನ ಕಾಯ್ತಾ ಇರತಕ್ಕಂಥದ್ದು ಪೊಲೀಸ್ ನೇಮಕಾತಿಯಲ್ಲಿ. ಇದಕ್ಕೆ ಈ ಪೊಲೀಸ್ ಇಲಾಖೆ ನೇಮಕಾತಿ ಅಂತ ಬಂದಾಗ ಇಲ್ಲಿ ನೋಡಿ, ಈ ಪೊಲೀಸ್ ಇಲಾಖೆ ನೇಮಕಾತಿಯಲ್ಲಿ ಈಗ ಪ್ರಸ್ತುತ ನಮ್ಗೆ ಒಟ್ಟು ಎಷ್ಟಪ್ಪ ಅಂತಂದ್ರೆ ಸುಮಾರು 4000ಕ್ಕಿಂತ ಹೆಚ್ಚು 4656 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಿದ್ದಾರೆ ಇದಕ್ಕೆ. ಸೊ ಇದರಲ್ಲಿ ಅಷ್ಟು 4656 ಇದೊಂದು ಹೈಯೆಸ್ಟ್ ಪೋಸ್ಟ್ ಗಳು ಇದಕ್ಕೆ. ಅಂದ್ರೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ತುಂಬಾ ಜಾಸ್ತಿ ಇದಾವೆ ಇದಕ್ಕೆ. ಮತ್ತೆ ಇದರಲ್ಲಿ ಇನ್ನೊಂದು ಯಾವ್ದು ಯಾಡ್ ಆಗಿಲ್ಲಪ್ಪ ಅಂತಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಕೂಡ ಅದು ಇದರಲ್ಲಿ ಯಾಡ್ ಆಗಿಲ್ಲ. ಅದು ನೆಕ್ಸ್ಟ್ ನೋಟಿಫಿಕೇಶನ್ ಬಂದಾಗ ಅದನ್ನ ನಾನು ಮತ್ತೆ ಮಾತನಾಡ್ತಾ ಬರ್ತೀನಿ. ಮತ್ತೆ ಅದಕ್ಕೆ ವಿಡಿಯೋ ಕ್ಲಾಸ್ ಮಾಡಿ ಅದ್ರ ಬಗ್ಗೆ ಏನದ ಡೀಟೇಲ್ ಮಾಹಿತಿಯನ್ನು ನಾನು ಕೊಡ್ತಾ ಬರ್ತೀನಿ ಅದಕ್ಕೆ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಅಂದ್ರೆ PC ಮತ್ತು PSI ಗೆ ತುಂಬಾ ಕಾತುರದಿಂದ ನೀವು ಕಾಯ್ತಾ ಇದ್ದೀರಿ. ಸೊ ಈಗ ನಿಮ್ಗೆ ಒಂದು ಸುವರ್ಣ ಅವಕಾಶ, ಅತಿ ಹೆಚ್ಚು ಪೋಸ್ಟ್ಗಳು ಒಳ ಮೀಸಲಾತಿ ಕ್ಲಿಯರ್ ಆಗ್ತಾ ಬಂದಿದೆ. ಹಾಗಾದ್ರೆ ತುಂಬಾ ಚೆನ್ನಾಗಿ ಕೂತ್ಕೊಂಡು ಇಲ್ಲಿ ಅಭ್ಯಾಸ ಮಾಡ್ತಾ ಬಂದು ಒಳ್ಳೆ ಅದಕ್ಕೆ ನಾವು ಮಾಡಲ್ ಪರೀಕ್ಷೆಗಳನ್ನ ಕೂಡ ಬರಿತಾ ಬಂದು ಸಬ್ಜೆಕ್ಟ್ ವೈಸ್ ನ ಪರ್ಫೆಕ್ಟ್ ಮಾಡ್ತಾ ಬಂದಾಗ ನಿಮ್ಮ ಕನಸಿನ ಹುದ್ದೆ ನೀವು ಪಡ್ಕೊಳ್ಳುವಂತ ಒಂದು ಸುವರ್ಣ ಅವಕಾಶ ಈಗ ಒದಗಿ ಬಂದಿದೆ ಇದಕ್ಕೆ. ಯಾಕಂದ್ರೆ ನೋಟಿಫಿಕೇಶನ್ ರೆಡಿ ಆಗ್ತಾ ಇದೆ. ಅಧಿಸೂಚನೆ ಇಷ್ಟು ಕೆಲವು ದಿನಗಳಲ್ಲಿ ಅಧಿಸೂಚನೆ ಹೊಡಿಸಲಾಗ್ತಾ ಬರ್ತಾ ಇದಕ್ಕೆ. ಅದಕ್ಕೆ 1 ತಿಂಗಳು ಸಮಯ ಕೊಡ್ತಾರೆ. ಅದಾದ ನಂತರ ಮತ್ತೊಂದು ತಿಂಗಳು 1-2 ರಿಂದ 3 ತಿಂಗಳು ಸಮಯ ಇರ್ತೈತೆ. 3 ತಿಂಗಳೊಳಗಾಗಿ ಪರೀಕ್ಷೆ ನಡೆಸುವಂತ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಅಭ್ಯಾಸವನ್ನ ತೀವ್ರಗತಿಯಲ್ಲಿ ಕೂಡ ನಿರಂತರವಾಗಿ ಇರಲಿ, ನಿಮ್ಮ ಅಭ್ಯಾಸ ನಿರಂತರವಾಗಿರ್ಲಿ. ನಿಮ್ಮ ಕನಸಿನ ಹುದ್ದೆ ಈಡೇರಿಸಿಕೊಳ್ಳುವಂತ ಒಂದು ಸುವರ್ಣ ಅವಕಾಶ. ಅದು ಪೆನ್ ಹಿಡ್ಕೊಂಡು ಪೇಪರ್ ಪೆನ್ ಹಿಡ್ಕೊಂಡು ಕೆಲಸ ಮಾಡ್ತಾ ಬಂದಾಗ ಲಾಠಿ ಮತ್ತು ಗನ್ ಹಿಡ್ಕೊಳ್ಳುವಂತ ಡ್ಯೂಟಿ ಸಿಗ್ತಾ ಬರ್ತದೆ. ಹಾಗಾಗಿ ಅದಕ್ಕೆ ನೀವು ನಿಮ್ಮ ಪ್ರಯತ್ನ ನಿರಂತರವಾಗಿರ್ಲಿ. ನಿಮ್ಮ ಪ್ರಯತ್ನಕ್ಕೆ ಏನ್ ಬೇಕು ಅದಕ್ಕೆ ನಮ್ಮ ಈ ಕ್ಲಾಸಿಕ್ ಸಂಸ್ಥೆಯಿಂದ ನಿಮ್ಗೆ ಅದಕ್ಕೆ ಸಹಾಯವನ್ನು ಒದಗಿಸ್ತಾ ಇರ್ತದೆ. ಸರಿ, 4656 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಕ್ಕಂತಹ ಸರ್ಕಾರ ಆಲ್ರೆಡಿ ಆ ಇಲಾಖೆಗೆ ಕೂಡ ಆರ್ಥಿಕ ಇಲಾಖೆ ಕೂಡ ಅದನ್ನ ಕ್ಲಿಯರೆನ್ಸ್ ಕೊಟ್ಟಿದೆ. ಈಗ ಆ ಪೊಲೀಸ್ ಇಲಾಖೆ ಅದನ್ನ ಕೂಡ ರೆಡಿ ಮಾಡಿಸ್ಕೊಳ್ತಾ ಇದೆ ಇದಕ್ಕೆ. ಅದ್ರ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಅಂತ ಕರಿತೀವಿ. ಇದು ವಿಶೇಷವಾಗಿರ್ತಕ್ಕಂಥ ಪೋಸ್ಟ್ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತಾ ಬರ್ತೀವಿ ಇದಕ್ಕೆ. ಈ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಎಷ್ಟಪ್ಪ ಅಂತಂದ್ರೆ 20 ಪೋಸ್ಟ್ ಗಳದಾವ. ಈ PSI ಏನಿರ್ತದ, PSI ಸಿವಿಲ್ ಏನಿರ್ತೈತೆ ಅದಕ್ಕೆ ಸೇಮ್ ಅದೇ ಏನಾಗ್ತದ ಸಿಲೆಬಸ್ ಓದಿರ್ತದಕ್ಕೆ DSI. ಇದಕ್ಕೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ ಇದಕ್ಕೆ. ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಫೈನಾನ್ಷಿಯಲಿ ಸಂಬಂಧಪಟ್ಟಿರ್ತಕ್ಕಂತಹ ಅಥವಾ CID ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ಗಳನ್ನ ಡಿಟೆಕ್ಟ್ ಮಾಡೋದಕ್ಕ ಸಪರೇಟ್ ಆಗಿರ್ತಕ್ಕಂಥ ವಿಂಗ್ ಇರುತ್ತೆ. ಆ ವಿಂಗ್ ಅಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡ್ಲಾಗ್ತಾ ಬರ್ತದ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI. ಡಿಟೆಕ್ಟಿವ್ ಅಂತಂದ್ರೆ ಯಾವುದೇ ಒಂದು ಕೇಸ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ಸಂಶೋಧನೆ ಮಾಡಿ ಅದನ್ನ ಎನ್ಕ್ವೈರಿ ಮಾಡಿ ಅದನ್ನ ವರದಿ ಸಲ್ಲಿಸುವಂತ ಕೆಲಸ ಈ ಪೋಸ್ಟ್ ಮಾಡ್ತಾ ಬರ್ತದೆ ಅದಕ್ಕೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್. ಇದಕ್ಕೆ ಸಂಶೋಧನೆಗಳಲ್ಲಿ ಹೆಚ್ಚಾಗಿ ಕೆಲಸ ಏನಾಗುತ್ತೆ ಅದಕ್ಕೆ ಹೊಂದಿರ್ತದೆ ಅದಕ್ಕ. ಇದ್ರದ್ದು ಕ್ವಾಲಿಫಿಕೇಶನ್ ಡಿಗ್ರಿ ಆಗಿರ್ಬೇಕು. ಸೇಮ್ PSI ಸಿವಿಲ್ ಏನಿರ್ತದ ಸೇಮ್ ಟು ಸೇಮ್ ಅದೇ ಟೈಪ್ ಇದೆ ಸಿಲೆಬಸ್ ಏನಾಗಿರ್ತದ ಹೊಂದಿರ್ತದ. ಮತ್ತು ಅದಕ್ಕೆ ಅಧಿಸೂಚನೆ ಹೊಡಿಸ್ತಾ ಬಂದಾಗ ಯಾವ್ಯಾವ ಪೋಸ್ಟ್ ಗೆ ವಿಶೇಷವಾಗಿರ್ತಕ್ಕಂಥ ಸಿಲೆಬಸ್ ಏನಿರುತ್ತೆ, ಕ್ವಾಲಿಫಿಕೇಶನ್ ಏನು, ಕ್ವಾಲಿಫಿಕೇಶನ್ ಏನು, ಮತ್ತು ಅದಕ್ಕೆ ಏಜ್ ಲಿಮಿಟೇಷನ್ ಏನು, ಇತ್ತೀಚೆಗೆ ಏಜ್ ಲಿಮಿಟೇಷನ್ ಎಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅಂತರದ್ದು ಅಧಿಕೃತವಾಗಿ ಅಧಿಸೂಚನೆ ಹೊಡಿಸಿದ ನಂತರದಲ್ಲಿ ಅಧಿಸೂಚನೆಯ ಆ ಗೆಜೆಟೆಡ್ ಡಾಕ್ಯುಮೆಂಟ್ ಅನ್ನ ನಿಮ್ಗೆ ಇಲ್ಲಿ ಸ್ಲೈಡ್ ಅಲ್ಲಿ ಹಾಕಿ ಅದರ ಕುರಿತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಅದಕ್ಕೆ. ಅದು ಅಧಿಸೂಚನೆ ಹೊಡಿಸಿದ ನಂತರದಲ್ಲಿ. ಬಟ್ ಅಧಿಸೂಚನೆ ಹೊಡಿಸೋಕ್ಕಿಂತ ಮುಂಚೆ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಅಧಿಸೂಚನೆ ಹೊಡಿಸಬೇಕು ಅನ್ನೋದನ್ನ, ಎಷ್ಟೆಷ್ಟು ಅಧಿಸೂಚನೆ ಹೊಡಿಸಲಾಗ್ತದೆ, ಎಷ್ಟು ಹುದ್ದೆಗಳು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಬರ್ತಾ ಇದಕ್ಕೆ. ಸೊ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ 20. ಅದಾದ್ಮೇಲೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತೀವಿ, CRDR ಅಂತ ಏನ್ ಕರಿತೀವಲ್ಲ ಅದಕ್ಕೆ. ಇದ್ರದ್ದು ಏನಪ್ಪಾ ಅಂತಂದ್ರೆ ಸಶಸ್ತ್ರ ಅಂತ ಬಂದಾಗ ಇದ್ರದ್ದು ಕ್ವಾಲಿಫಿಕೇಶನ್ 10th ಆಗ್ತಾ ಬರ್ತದೆ ಅದಕ್ಕೆ. ಸಶಸ್ತ್ರ ಪೊಲೀಸ್ CRDR ಅಂತ ಬಂದಾಗ ಇದ್ರ ಕ್ವಾಲಿಫಿಕೇಶನ್ 10th ಆಗ್ತಾ ಬಂದಿರ್ತೈತಿ. ಇದರ ಕ್ವಾಲಿಫಿಕೇಶನ್ ಯಾವ್ದಪ್ಪ ಅಂದ್ರೆ 10th ಅಂತ ಕರಿತಾ ಬರ್ತದಕ್ಕೆ. ಉಳಿದದ್ದು ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಕ್ವಾಲಿಫಿಕೇಶನ್ PUC ಆಗ್ತಾ ಬರ್ತೈತೆ ಇದಕ್ಕೆ. PUC ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು ಅಥವಾ ITI ಅಂದ್ರೆ ಇಕ್ವಲೆಂಟ್ ಆಗಿರ್ತಕ್ಕಂಥ PUC ಗೆ ಇಕ್ವಲೆಂಟ್ ಆಗಿರ್ತಕ್ಕಂಥ ಯಾವುದೇ ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ನಿಮಗೆ ಅರ್ಜಿ ಹಾಕೋದಕ್ಕೆ ಎಲಿಜಿಬಲ್ ಆಗ್ತಾ ಬಂದಿರ್ತೀರಾ. ಆಮೇಲೆ ಇಲ್ಲಿ ನೋಡಿ, ಈ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಇದು 10th ಲೆವೆಲ್ ಇರುತ್ತಾ ಬರೋದ್ರಿಂದ ಅಲ್ಲಿ GK ಕ್ವಶನ್ಸ್ ಗಳು, ಅದ್ರದ್ದು ಏನೆಲ್ಲ ಕ್ವಶನ್ಸ್ ಗಳು ಹೇಗೆ ಕೇಳ್ತಾರೆ, ಅದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು,
ಅದು ಅದನ್ನ ಮೊದಲ PC ನಲ್ಲಿ ಏನಾಗಿರ್ತದೆ ಅದಕ್ಕೆ ಮೊದಲು ಎಕ್ಸಾಮ್ ಇರುತ್ತೆ, ನಂತರದಲ್ಲಿ ಫಿಸಿಕಲ್ ಆಗ್ತಾ ಬಂದಿರ್ತದೆ ಅದಕ್ಕೆ. ಹಾಗಾಗಿ ಫಸ್ಟ್ ನೀವು ಏನ್ ಯಾವ್ದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಅಥವಾ ಬೆಳಗಿನ ಜಾವದಲ್ಲಿ ನೀವು ಡೈಲಿ ಒಂದ್ ಸ್ವಲ್ಪ ನೀವು ಗ್ರೌಂಡಿಗೆ ಹೋಗ್ತಾ ಬರ್ಬೇಕು. ಅದಕ್ಕೆ ಬೆಳಿಗ್ಗೆ ಗ್ರೌಂಡಿಗೆ ಹೋಗಿ ನಿಮ್ಮ ಫಿಸಿಕಲ್ ಪ್ರಾಕ್ಟೀಸ್ ನ ಈಗ ನಿಂತ ಸ್ಟಾರ್ಟ್ ಇಟ್ಕೋಬೇಕು. ಬೆಳಗ್ಗೆ ತುಂಬಾ ಟೆನ್ಷನ್, ಮತ್ತೆ ಒಮ್ಮಲಿಗೆ ಎಕ್ಸಾಮ್ ಆದಾಗ ನೋಡೋಣ ಅಂತ ಕೂಡಂಗಿಲ್ಲ. ಅಟ್ಲೀಸ್ಟ್ ಬೆಳಗ್ಗೆ ಬೇಗ ಎದ್ದು ಗ್ರೌಂಡಿಗೆ ಹೋಗಿ ಅದು ಒಂದು 2 ವಾಕ್ ಮಾಡ್ಕೊಂಡು ಒಂದು 4 ರನ್ನಿಂಗ್ ಮಾಡ್ಕೊಂಡು ಟೈಮ್ ಹಚ್ಚದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಗ್ರೌಂಡಿಗೆ ಹೋಗಿ ನಿಮ್ಮ ಡೈಲಿ ವರ್ಕೌಟ್ ಅನ್ನ ಮಾಡ್ತಾ ಬರ್ಬೇಕು. ಅದಕ್ಕೆ ಪ್ರಾಕ್ಟೀಸ್ ಇರ್ಲಿದಕ್ಕೆ. ಸರಿ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬಂದಾಗ ಅದು 1650 10ನೇ ಕ್ಲಾಸ್ ಕ್ವಾಲಿಫಿಕೇಶನ್. ಯಾರು ತುಂಬಾ ದಿನ ಕಾಯ್ತಾ ಇದ್ದೀರಿ, ನಮ್ಗೆ ಬಡತನ ಇದೆ, ನಮ್ಗೆ ಒಂದು ಸರ್ಕಾರಿ ಹುದ್ದೆ ಬೇಕು, ಹೌದಾ, ಮತ್ತೆ ಒಳ್ಳೆ ಸಂಬಳ ಇದ್ದಂತ ಹುದ್ದೆ ಬೇಕು ಅಂತಂದ್ರೆ ಈಗ ನಿಂತ ನೀವು ಕರೆಕ್ಟ್ ಇದಕ್ಕೆ ನೋಟಿಫಿಕೇಶನ್ ಆಗಿ ಅಲ್ಲಿಂದ 3 ತಿಂಗಳು ಚೆನ್ನಾಗಿ ವರ್ಕ್ ಮಾಡ್ತಾ ಬಂದ್ರೆ ನಿಮ್ಮ ಕನಸಿನ ಹುದ್ದೆಯನ್ನು ಇಲ್ಲಿ ಈಡೇರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಸರಿ, ಅದಾದ್ಮೇಲೆ ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬರುತ್ತೆ. ಇದಕ್ಕೆ ಸಿವಿಲ್ ಇದಕ್ಕೆ ತುಂಬಾ ಜನ ಪೈಪೋಟಿ ಇರ್ತದ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇದು ಎಷ್ಟಪ್ಪ ಅಂತಂದ್ರೆ ನಾಗರಿಕ ಅಂದ್ರೆ ಸಿವಿಲ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ 614 ಹುದ್ದೆಗಳದ. ಇದು ಇನ್ನೂ ಕೂಡ ಕರೆಯುವಂತ ಸಾಧ್ಯತೆ ಇದೆ. ಪ್ರಸ್ತುತ ಈಗ 614 ಹುದ್ದೆಗಳನ್ನ ಏನ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಕರೀತಾ ಇದ್ರಲ್ಲ. ಅದಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪ್ರಸ್ತುತದಲ್ಲಿ ಈ ಸದ್ಯಕ್ಕೆ ಕಾಲ್ಫರ್ ಮಾಡುವಂತದ್ದು ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂತ ಆ ಗೆಜೆಟ್ ಬೇಸಿಸ್ ಮೇಲೆ ಇದನ್ನು ಡಾಟಾ ಕೊಡ್ಲಾಗ್ತಾ ಬಂದಿದೆ. 614 ಇದೆ. ಎಸ್, ಅದಾದ್ಮೇಲೆ ಸ್ಟೇಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಕರಿತಿದ್ದಕ್ಕೆ. ಈ KSRP ಅಂತ ಏನಿದೆಯಲ್ಲ, ಈ KSRP ಇದು 2032 ತುಂಬಾ ಅಧಿಕ ಪೋಸ್ಟ್ ಇದಾವೆ. ಇದಕ್ಕೆ 2032 ಪೋಸ್ಟ್ ಗಳದಾವ್. ಅದಾದ್ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ KSISF ಇದು KSISF ಇದಕ್ಕೆ ಕರಿತಾ ಬರ್ತದೆ. KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ. 340 ಇಷ್ಟು ಎಲ್ಲವನ್ನು ಹುದ್ದೆಗಳನ್ನು ಒಳಗೊಂಡಂತೆ ನಮ್ಗೆ ಈ ಸದ್ಯಕ್ಕೆ ನೇಮಕಾತಿ ಏನು ಕೂಡ ಏನಪ್ಪಾ ಅಂತಂದ್ರೆ ಅದಕ್ಕೆ ಅಧಿಸೂಚನೆ ಹೊಡಿಸ್ತಾ ಇದ್ದಾರೆ. ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಕೂಡ ಬರುತ್ತೆ ಅದಕ್ಕೆ. ಸೊ ಬಂದಾಗ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಆಗ್ತಾ ಬರ್ತದೆ ಅದಕ್ಕೆ. ಮತ್ತೆ ಈ ಸಲ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ನೋಡಿ ಸರ್, ನಾನು ತುಂಬಾ ಕಷ್ಟಪಟ್ಟು ಓದಿದ್ದೆ ಸರ್, 22 ನಲ್ಲಿ ಸ್ವಲ್ಪ ಫಿಸಿಕಲ್ ಹೋಯ್ತು ಸರ್, ನನ್ನೊಂದು ಸ್ವಲ್ಪ ಮೆಡಿಕಲ್ ಅಲ್ಲಿ ಹೋಯ್ತು ಸರ್, ನನ್ಗೆ ಇನ್ನೊಂದು ಓದಿದ್ರೆ ಇನ್ನೊಂದ್ ಸ್ವಲ್ಪ ಮಾರ್ಕ್ಸ್ ಆದ್ರೆ ಫಿಸಿಕಲ್ ಎಲಿಜಿಬಲ್ ಆಗ್ತಿತ್ತು ಸರ್ ಅಂತ ಅನ್ನೋರು ಅವಾಗ ಮಿಸ್ ಆಯ್ತು. ಈಗ ಮಿಸ್ ಆಗ್ಬಾರ್ದು ಅಂದ್ರೆ ಈಗ ನಿಂತ ಅದಕ್ಕ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ನೀವು ಆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿಂದೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ನ ಚೆನ್ನಾಗಿ ಅನಲೈಸ್ ಮಾಡ್ಬೇಕು, ಚೆನ್ನಾಗಿ ಅದಕ್ಕೆ ಓದ್ತಾ ಬರ್ಬೇಕು, ಅದಕ್ಕೆ ರಿವಿಷನ್ ಮಾಡ್ತಾ ಬರ್ಬೇಕು. ಅದಕ್ಕೆ ಸೊ ಅದಕ್ಕೆ ಡೈಲಿ ಪ್ರಾಕ್ಟೀಸ್ ಇರ್ಲಿ. ಮತ್ತೆ ಅದ್ರ ಜೊತೆಗೆ ಅಧಿಸೂಚನೆ ಅಪ್ಲಿಕೇಶನ್ ಆಗ್ತಾ ಬರ್ತಿದ್ದಂತೆ ನಮ್ಮಲ್ಲಿ ಏನಾಗುತ್ತೆ ಕ್ಲಾಸ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಬರ್ತದೆ. ಆನ್ಲೈನ್ ಕೂಡ ಸ್ಟಾರ್ಟ್ ಆಗುತ್ತೆ, ಆಫ್ಲೈನ್ ಕೂಡ ಸ್ಟಾರ್ಟ್ ಆಗ್ತಾ ಬರ್ತದೆ. ಆಮೇಲೆ ಇದಕ್ಕೆ ನಮ್ಮಲ್ಲಿ ಆಫ್ಲೈನ್ ಬ್ಯಾಚಸ್ ಕೂಡ ಸೆಪ್ಟೆಂಬರ್ 25ರಿಂದ ಹೊಸ ಬ್ಯಾಚ್ ಪ್ರಾರಂಭವಾಗ್ತದೆ. ವಿಶೇಷವಾಗಿ ಈ ಪೊಲೀಸ್ ಹುದ್ದೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಅದಕ್ಕೆ ಸಂಬಂಧಪಟ್ಟಂತ ಅದಕ್ಕೆ ಫಿಸಿಕಲ್ ಕೂಡ ಟ್ರೈನಿಂಗ್ ಕೊಡ್ತಾರೆ. ಅದ್ರ ಜೊತೆಗೆ ನಮ್ಗೆ ಆಫ್ಲೈನ್ ಕೂಡ ಆಫ್ಲೈನ್ ಕೂಡ ನಾವು ಕ್ಲಾಸ್ ಮಾಡ್ಲಾಗ್ತಾ ಬರ್ತದೆ. ಅದ್ರ ಜೊತೆಗೆ ಪ್ರತಿ ಸಂಡೇ ಕೂಡ ನಮ್ಗೆ ಇಲ್ಲಿ ಏನಾಗುತ್ತೆ ಟೆಸ್ಟ್ ನಡೆಸಲಾಗ್ತಾ ಬರ್ತದೆ ಮತ್ತು ಸಬ್ಜೆಕ್ಟ್ ವೈಸ್ ಕೂಡ ಟೆಸ್ಟ್ ನಮ್ಮಲ್ಲಿ ನಡೆಸಲಾಗ್ತಾ ಬರ್ತದೆ. ನಿಮ್ಮ ಕನಸಿನ ಹುದ್ದೆ ಈಡೇರಿಸಿಕೊಳ್ಳುವುದಕ್ಕ ನಮ್ಮ ಕ್ಲಾಸಿಕ್ ಎಜುಕೇಶನ್ ಇಂದ ತುಂಬಾ ನಿಮ್ಗೆ ಏನಾಗುತ್ತಲ್ಲ ಅದಕ್ಕೆ ಈ ಹೊಸ ಬ್ಯಾಚ್ ಪ್ರಾರಂಭವಾಗಿ ನಿಮ್ಮ ಹುದ್ದೆ ಈಡೇರಿಸಿಕೊಳ್ಳೋದಕ್ಕ ನಮ್ಮ ಸಹಕಾರ ಸದಾ ಇರುತ್ತೆ ಅಂತ ಹೇಳ್ತಾ ಸೆಪ್ಟೆಂಬರ್ 25ರಿಂದ ಹೊಸ ಬ್ಯಾಚ್ ಪ್ರಾರಂಭವಾಗ್ತದೆ. ಆಲ್ರೆಡಿ ಅಡ್ಮಿಷನ್ಗೆ ನಮ್ಗೆ ಬುಕ್ಕಿಂಗ್ ಆಗ್ತಾ ಇದಾವೆ. 25ರ ನಂತರದಲ್ಲಿ ಹೊಸ ಬ್ಯಾಚ್ ನಮ್ಮಲ್ಲಿ ಮಿನಿಮಮ್ ಒಂದು 50 ಮೆಂಬರ್ಸ್ ಆಗ್ತಾ ಬಂದ್ರೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಬರ್ತದೆ. ಆಲ್ರೆಡಿ ಒಂದಿಷ್ಟು ಅಡ್ಮಿಷನ್ ಎನ್ಕ್ವೈರಿ ಆಗಿದೆ, ಒಂದಿಷ್ಟು ಫಸ್ಟ್ ಏನದ ಅಪ್ಲಿಕೇಶನ್ ಫಿಲ್ ಮಾಡಿದ್ದಾರೆ, ಕೆಲವೊಂದಿಷ್ಟು ಫೀಸ್ ಕಟ್ಟಿದ್ದಾರೆ. ಬಟ್ ಸೆಪ್ಟೆಂಬರ್ 25 ನಂತರದಲ್ಲಿ ಹೊಸ ಬ್ಯಾಚ್ ಅದಕ್ಕೆ ಡೇಟ್ ಕೊಟ್ಟು ಸ್ಟಾರ್ಟ್ ಮಾಡ್ತಾ ಬರ್ತಾರೆ ಅದಕ್ಕೆ. ಸೊ ನಮ್ಮಲ್ಲಿ ಲಿಮಿಟೆಡ್ ಸೀಟ್ಸ್, ಯಾರು ಬೇಗ ಬರ್ತೀರಿ ನಿಮ್ಮ ಕನಸಿನ ಹುದ್ದೆ ಈಡೇರಿಸಿಕೊಳ್ಳೋದಕ್ಕ ಏನ್ ಬೇಗ ಬರ್ತೀರಿ, ಬೇಗ ಅಡ್ಮಿಷನ್ ಮಾಡ್ಕೊಳ್ತೀರಿ, ಬೇಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬೇಗ ಕ್ಲಾಸ್ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಮುಗಿಯೋದ್ರೊಳಗಡೆ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಮಾಡಲ್ ಎಕ್ಸಾಮ್ಸ್ ಗಳು ನಡೆಸ್ತಾ ಬರ್ತಾರೆ ಅದಕ್ಕೆ. ಸೊ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಪೂರ್ವ ತಯಾರಿ ಈ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಒದಗಿಸಿ ಕೊಡಿಸಲಾಗ್ತಾ ಬರ್ತದೆ ಅದಕ್ಕೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳ ಕುರಿತು ಇನ್ನೂ ಏನಾದ್ರು ನಿಮ್ಗೆ ಗೊಂದಲಗಳಿದ್ರೆ ಇನ್ನು ಏನಾದ್ರು ಕೂಡ ನೀವು ಮಾತಾಡ್ಬೇಕು ಅಂತಂದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಕಾಲ್ ಮಾಡಿ ಇದಕ್ಕೆ ಹೆಚ್ಚಿನ ವಿಷಯಗಳನ್ನು ಕೂಡ ತಿಳ್ಕೊಳ್ತಾ ಬರ್ಬೋದಿಲ್ಲ ಅದಕ್ಕೆ. ಸೊ ಹೇಳ್ತಾ ಇದು ಯಾವ್ದಪ್ಪ ಅಂತಂದ್ರೆ ಮುಂಬರ್ತಕ್ಕಂಥ ನೇಮಕಾತಿ, ಆ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಷ್ಟು ಮಾಹಿತಿ ಒಳ ಮೀಸಲಾತಿ ಕುರಿತು ಇಷ್ಟೆಲ್ಲ ಆಗ್ತಾ ಬಂತಿದ್ದಕ್ಕೆ ಇಷ್ಟು ನೋಡ್ತಾ ಬರ್ತಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.